ನಮಸ್ಕಾರ ಕನ್ಯಾ ರಾಶಿಯವರೇ, ಜುಲೈ 2026 ನಿಮ್ಮ ಜೀವನದಲ್ಲಿ ಸಾಮಾನ್ಯ ತಿಂಗಳಲ್ಲ. ಈ ತಿಂಗಳು ನಿಮಗೆ ಕಣ್ಣಿಗೆ ಕಾಣದ ಅನೇಕ ಸತ್ಯಗಳು ನಿಮ್ಮ ಮುಂದೆ ತರುವ ಸಮಯವಾಗಿದೆ. ನೀವು ಯಾರನ್ನ ನಂಬಿದ್ದೀರಿ, ಯಾರಿಗಾಗಿ ಸಮಯ ಕೊಟ್ಟಿದ್ದೀರಿ, ಯಾರಿಗಾಗಿ ತ್ಯಾಗ ಮಾಡಿದ್ದೀರಿ ಮತ್ತು ಯಾರಿಗಾಗಿ ಮೌನವಾಗಿ ಕಷ್ಟಪಡ್ತಿದ್ದೀರಿ ಎಂಬ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲ ಆರಂಭವಾಗ್ತಿದೆ. ಈ ತಿಂಗಳಲ್ಲಿ ನಡೆಯುವ ಕೆಲವು ಘಟನೆಗಳು ಮೊದಲಿಗೆ ನಿಮಗೆ ಅರ್ಥ ಆಗುವುದಿಲ್ಲ. ಆದರೆ ತಿಂಗಳ ಕೊನೆಯಲ್ಲಿ ಹಿಂದಿರುಗಿ ನೋಡಿದಾಗ ದೇವರು ಯಾಕೆ ಈ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯಲು ಅವಕಾಶ ನೀಡಿದ್ದನ್ನು ಎಂಬುದು ಸ್ಪಷ್ಟವಾಗ್ತದೆ. ಆದ್ರಿಂದ ಇಂದಿನ ಈ ವಿಡಿಯೋವನ್ನ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಲಿಸಬೇಡಿ. ಯಾಕಂದ್ರೆ ನಾನು ಕೊನೆಯಲ್ಲಿ ಹೇಳಲಿರುವ ಒಂದು ದೈವಿಕ ಪರಿಹಾರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ದೊಡ್ಡ ಕಂಟಕದಿಂದ ರಕ್ಷಿಸುವ ಶಕ್ತಿಯನ್ನು ಹೊಂದಿದೆ. ಜೊತೆಗೆ ಈ ವಿಡಿಯೋದಲ್ಲಿ ನಾನು ಹೇಳಲಿರುವ 7 ಎಚ್ಚರಿಕೆಗಳು ಜುಲೈ ತಿಂಗಳಲ್ಲಿ ನಿಮಗೆ ಮಾರ್ಗದರ್ಶಕವಾಗ್ತವೆ. ನೀವು ಈ ಸೂಚನೆಗಳನ್ನ ಪಾಲಿಸಿದ್ದೇ ಅನೇಕ ತೊಂದರೆಗಳಿಂದ ದೂರ ಉಳಿತೀರಾ. ಆದ್ರಿಂದ ಕೊನೆಯವರೆಗೂ ನಮ್ಮೊಂದಿಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ಶನೀಶ್ವರಾಯ ನಮಃ ಎಂದು ಬರೆಯಿರಿ. ಕನ್ಯಾ ರಾಶಿಯವರ ಜೀವನದಲ್ಲಿ ಈ ತಿಂಗಳು, ಜುಲೈ ತಿಂಗಳು ಒಂದು ವಿಶೇಷ ತಿರುವು ನೀಡುತ್ತದೆ. ಯಾಕೆಂದ್ರೆ ಒಂದು ಕಡೆ ಗುರುಗ್ರಹ ನಿಮ್ಮ ಲಾಭ ಸ್ಥಾನದಲ್ಲಿ ಸಂಚರಿಸಿ ಹೊಸ ಅವಕಾಶಗಳನ್ನ ನೀಡುತ್ತಿದ್ದಾನೆ. ಮತ್ತೊಂದು ಕಡೆ ಶನಿ ನಿಮ್ಮ ಸಂಬಂಧಗಳ ಲೋಕವನ್ನ ಪರೀಕ್ಷಿಸುತ್ತಿದ್ದಾನೆ. ಈ 2 ಗ್ರಹಗಳ ಪ್ರಭಾವ ಒಂದೇ ಸಮಯದಲ್ಲಿ ಕಾರ್ಯನಿರ್ವಹಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಎಚ್ಚರಿಕೆ ಎರಡೂ ಒಟ್ಟಿಗೆ ಕಾಣಿಸುತ್ತದೆ. ಈ ತಿಂಗಳ ಮೊದಲ ಪಾಠ ಏನಪ್ಪಾ ಅಂತಂದ್ರೆ, ಎಲ್ಲರೂ ನಿಮ್ಮವರಲ್ಲ. ಕೆಲವರು ನಿಮ್ಮ ಬಳಿ ಇರುವುದು ನಿಮ್ಮ ವೈಯಕ್ತಿಕವಾಗಿ ಅಲ್ಲ. ಈ ತಿಂಗಳ ಮೊದಲ ಪಾಠ ಏನಂದ್ರೆ, ಎಲ್ಲರೂ ನಿಮ್ಮವರಲ್ಲ. ಕೆಲವರು ನಿಮ್ಮ ಬಳಿ ಇರುವುದು ನಿಮ್ಮ ವ್ಯಕ್ತಿತ್ವಕ್ಕಾಗಂತೂ ಅಲ್ಲ, ನಿಮ್ಮ ಉಪಯೋಗಕ್ಕಾಗಿ. ಈ ಸತ್ಯವನ್ನ ಅರಿಯುವ ಸಮಯ ಈಗ ಬಂದಿದೆ. ನಿಮ್ಮ ಬಳಿ ಸಹಾಯ ಕೇಳಿ ಬರುವವರು ಬಹಳ ಜನ ಇದ್ದಾರೆ. ನಿಮ್ಮ ಯಶಸ್ಸಿನಲ್ಲಿ ಪಾಲುದಾರರಾಗಲು ಬಯಸುವವರು ಬಹಳ ಜನ ಇರ್ತಾರೆ. ಆದರೆ ನಿಮ್ಮ ಸಂಕಷ್ಟದಲ್ಲಿ ನಿಮ್ಮ ಜೊತೆಗೆ ನಿಂತಿರುವವರು ಯಾರು ಎಂಬುದನ್ನ ಮರಿಬೇಡಿ. ಜುಲೈ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ವಿಷಯವನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳುವ ತಪ್ಪು ಮಾಡಬೇಡಿ. ನಿಮ್ಮ ಕನಸುಗಳು, ಯೋಜನೆಗಳು, ನೀವು ಮುಂದಿನ ಹೆಜ್ಜೆಗಳ ಬಗ್ಗೆ ಕಡಿಮೆ ಜನರಿಗೆ ಮಾತ್ರ ತಿಳಿದಿರಬೇಕು. ಏಕೆಂದ್ರೆ ನಿಮ್ಮ ಯಶಸ್ಸು ಬೆಳೆಯುತ್ತಿರುವಂತೆ ಎಲ್ಲರೂ ಅಸೂಯೆ ಕೂಡ ಬೆಳೆಸ್ಕೊಳ್ತಾರೆ. ನಿಮ್ಮ ಮುನ್ನಡೆಯನ್ನ ನೋಡಿ ಜನರು ನಗುತ್ತಾ ಅಭಿನಂದಿಸ್ತಾರೆ, ಆದರೆ ಒಳಗಿನಿಂದ ನಿಮ್ಮ ಬೆಳವಣಿಗೆಯನ್ನ ಸಹಿಸಿಕೊಳ್ಳೋದಿಲ್ಲ. ಈ ಸಮಯದಲ್ಲಿ ನಿಮ್ಮ ಮಾತುಗಳಿಗೂ ಹೆಚ್ಚಿನ ಮಹತ್ವ ಇರ್ತದೆ. ನೀವು ಸಾಮಾನ್ಯವಾಗಿ ಹೇಳಿದ ಒಂದು ಮಾತನ್ನ ಕೆಲವರು ಬೇರೆ ಅರ್ಥದಲ್ಲಿ ತೆಗೆದುಕೊಳ್ತಾರೆ. ಸಣ್ಣ ವಿಷಯ ದೊಡ್ಡ ಚರ್ಚೆಗೆ ಕಾರಣವಾಗುತ್ತೆ. ಆದ್ರಿಂದ ಜುಲೈ ತಿಂಗಳಲ್ಲಿ ಪ್ರತಿಕ್ರಿಯೆ ನೀಡುವ ಮೊದಲು ಯೋಚಿಸಿ. ಎಲ್ಲಾ ವಾದಗಳಲ್ಲಿ ಗೆಲ್ಲುವ ಅಗತ್ಯವಿಲ್ಲ. ಕೆಲವೊಮ್ಮೆ ಮೌನವೇ ದೊಡ್ಡ ವಿಜಯವಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಜುಲೈ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀಡುತ್ತೆ. ಹಣದ ಹರಿವು ಉತ್ತಮವಾಗಿರುತ್ತದೆ, ಆದರೆ ಅದೇ ಸಮಯದಲ್ಲಿ ಕೆಲವು ಅನಿರೀಕ್ಷಿತ ವೆಚ್ಚಗಳು ಎದುರಾಗ್ತವೆ. ವಿಶೇಷವಾಗಿ ದೊಡ್ಡ ಮೊತ್ತದ ಯೋಜನೆಗಳಲ್ಲಿ ಭಾಗವಹಿಸುವವರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ದಾಖಲೆಯನ್ನ ಪರಿಶೀಲಿಸದೆ ಯಾವುದೇ ಒಪ್ಪಂದ ಮಾಡಿಕೊಳ್ಳಬೇಡಿ. ಇತರರ ಮಾತಿನ ಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಕ್ಕಂತೂ ಹೋಗ್ಲೇಬೇಡಿ. ನಿಮ್ಮ ಸ್ವಂತ ಪರಿಶೀಲನೆಗೆ ಹೆಚ್ಚು ಮಹತ್ವವನ್ನು ನೀಡಬೇಕಾಗತ್ತೆ. ಗುರುಗ್ರಹದ ಕೃಪೆಯಿಂದ ನಿಮಗೆ ಹೊಸ ಅವಕಾಶಗಳು ಸಿಗ್ತವೆ. ಕೆಲವು ಜನರಿಗೆ ಹೊಸ ಆದಾಯದ ಮೂಲ ಸಿಗ್ತಾ ಹೋಗುತ್ತೆ. ಇನ್ನೂ ಕೆಲವು ಜನರಿಗೆ ಬಹಳ ದಿನಗಳಿಂದ ಕಾಯ್ತಿದ್ದ ಒಂದು ಅವಕಾಶ ಕೈಗೆ ಬರ್ತದೆ. ಇನ್ನೂ ಕೆಲವರಿಗೆ ಸಮಾಜದಲ್ಲಿ ಗೌರವ, ಗುರುತಿಸಿಕೊಳ್ಳುವಿಕೆ ಹೆಚ್ಚಾಗ್ತದೆ. ಆದರೆ ನೆನಪಿಡಿ ವೀಕ್ಷಕರೇ, ಯಶಸ್ಸು ಬಂದಾಗ ವಿನಯವನ್ನ ಕಳ್ಕೊಳ್ಬಾರದು. ಯಾಕಂದ್ರೆ ಗುರುಗ್ರಹ ಆಶೀರ್ವಾದ ನೀಡ್ತಾನೆ, ಆದರೆ ಅಹಂಕಾರವನ್ನ ಎಂದಿಗೂ ಬೆಂಬಲಿಸುತ್ತಿಲ್ಲ. ಜುಲೈ ತಿಂಗಳ ಮತ್ತೊಂದು ಪ್ರಮುಖ ಸೂಚನೆ ನಿಮ್ಮ ಸ್ನೇಹ ವಲಯಕ್ಕೆ ಸಂಬಂಧಿಸಿದೆ. ನಿಮ್ಮ ಜೊತೆ ಸದಾ ಇರುತ್ತಿದ್ದ ವ್ಯಕ್ತಿಯೊಬ್ಬರ ಬಗ್ಗೆ ಹೊಸ ಸತ್ಯ ತಿಳಿತಾ ಹೋಗುತ್ತೆ. ಆ ಸತ್ಯ ಮೊದಲಿಗೆ ನಿಮಗೆ ಬೇಸರ ಉಂಟು ಮಾಡಬಹುದು, ಆದರೆ ನಂತರ ಅದೇ ಸತ್ಯ ನಿಮಗೆ ದೊಡ್ಡ ನಷ್ಟದಿಂದ ರಕ್ಷಣೆ ಮಾಡುತ್ತದೆ. ಕೆಲವೊಮ್ಮೆ ದೇವರು ನಮ್ಮ ಜೀವನದಲ್ಲಿ ತಪ್ಪು ವ್ಯಕ್ತಿಗಳನ್ನ ದೂರ ಮಾಡುವ ಮೂಲಕವೇ ಆಶೀರ್ವಾದ ನೀಡ್ತಾನೆ. ಈ ತಿಂಗಳಲ್ಲಿ ಅಂತಹ ಒಂದು ಘಟನೆ ನಡೀತದೆ. ನೀವು ತಪ್ಪಿಸಬೇಕಾದ ಮತ್ತೊಂದು ದೊಡ್ಡ ತಪ್ಪು ಎಂದರೆ ಭಾವನೆಗಳ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳೋದು. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಒಂದು ಕಡೆ ಹೇಳುತ್ತೆ, ನಿಮ್ಮ ಬುದ್ಧಿ ಇನ್ನೊಂದು ಕಡೆ ಹೇಳುತ್ತೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಬುದ್ಧಿಯ ಮಾತು ಕೇಳಿ. ಕನ್ಯಾ ರಾಶಿಯವರ ಶಕ್ತಿ ವಿಶ್ಲೇಷಣೆ, ಪ್ರತಿಯೊಂದು ವಿಷಯವನ್ನ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಅದನ್ನೇ ಬಳಸ್ಕೊಳ್ಳಿ. ತಿಂಗಳ ಮಧ್ಯಭಾಗದ ನಂತರ ನಿಮ್ಮ ಜೀವನದಲ್ಲಿ ಒಂದು ಆಸಕ್ತಿದಾಯಕ ಬದಲಾವಣೆ ಆರಂಭವಾಗ್ತದೆ. ಇದುವರೆಗೆ ನಿಧಾನವಾಗಿದ್ದ ಕೆಲವು ಕೆಲಸಗಳು ವೇಗವನ್ನು ಪಡ್ಕೊಳ್ತವೆ. ನಿಂತಿದ್ದ ಕೆಲವು ವಿಚಾರಗಳು ಮುಂದೆ ಸಾಗ್ತವೆ. ನಿಮ್ಮ ಪ್ರಯತ್ನಗಳಿಗೆ ಸರಿಯಾದ ಜನರ ಬೆಂಬಲ ಸಿಗುತ್ತೆ. ನೀವು ಒಬ್ಬರೇ ಹೋರಾಡ್ತಿದ್ದ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತೆ. ನಿಮ್ಮ ಜೊತೆ ನಿಲ್ಲುವ ಹೊಸ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರ್ತಾರೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ನೀವು ಹಿಂದೆ ಸಾಧ್ಯವಿಲ್ಲ ಎಂದುಕೊಂಡಿದ್ದ ಕೆಲವು ಕೆಲಸಗಳು ಈಗ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ನಿಮ್ಮ ಬಗ್ಗೆ ಇದ್ದ ಕೆಲವು ಅನುಮಾನಗಳು ದೂರವಾಗ್ತವೆ. ನಿಮ್ಮ ಸಾಮರ್ಥ್ಯದ ಬಗ್ಗೆ ಹೊಸ ನಂಬಿಕೆ ಹುಟ್ಟುತ್ತೆ. ಇದೇ ಗುರುಗ್ರಹದ ಆಶೀರ್ವಾದ ವೀಕ್ಷಕರೇ. ಆದರೆ ಶನಿ ಇನ್ನೂ ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಎಂಬುದನ್ನ ಮರಿಬೇಡಿ. ಈ ಪರೀಕ್ಷೆ ದುರ್ಬಲಗೊಳಿಸಲು ಅಲ್ಲ, ನಿಮ್ಮನ್ನ ಬಲಿಷ್ಠರನ್ನಾಗಿ ಮಾಡಲು. ನೀವು ಪ್ರಾಮಾಣಿಕತೆಯ ಮಾರ್ಗದಲ್ಲಿ ಇದ್ದರೆ ಶನಿ ಕೊನೆಗೆ ನ್ಯಾಯವನ್ನ ನಿಮ್ಮ ಪರವಾಗಿ ತರುತ್ತಾನೆ. ನಿಮ್ಮ ವಿರುದ್ಧ ನಡೆದ ಅನ್ಯಾಯಗಳಿಗೆ ಉತ್ತರ ಸಿಗುತ್ತೆ. ನಿಮ್ಮ ತಾಳ್ಮೆಗೆ ಫಲ ದೊರೆಯುತ್ತೆ. ಇದೀಗ ಈ ವಿಡಿಯೋದ ಆರಂಭದಲ್ಲಿ ಹೇಳಿದ್ದ ಆ ಒಂದು ವಿಶೇಷ ದೈವಿಕ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತೇನೆ. ಜುಲೈ ತಿಂಗಳ ಪ್ರತಿ ಶನಿವಾರ ಬೆಳಗ್ಗೆ ಅಥವಾ ಸಂಜೆ ಶನಿದೇವರನ್ನ ಸ್ಮರಿಸಿ ಒಂದು ಸಣ್ಣ ದೀಪ ಹಚ್ಚಿ. ನಂತರ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಕಳವಳಗಳನ್ನ ದೇವರ ಪಾದಗಳಿಗೆ ಅರ್ಪಿಸಿ. ಸಾಧ್ಯವಾದರೆ ಬಡವರಿಗೆ ಕಪ್ಪು ಎಳ್ಳು ಅಥವಾ ಕಪ್ಪು ಉದ್ದಿನ ಬೇಳೆ ದಾನವನ್ನ ಮಾಡಿ.
ಈ ಒಂದು ಪರಿಹಾರ, ಸರಳ ಪರಿಹಾರ ಏನಿದೆ, ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಪ್ರಭಾವವನ್ನ ಕಡಿಮೆ ಮಾಡುತ್ತದೆ. ಶತ್ರುಗಳಿಂದ ಉಂಟಾಗುವ ಕಂಟಕಗಳನ್ನು ದೂರ ಮಾಡಿಕೊಡುತ್ತೆ. ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆಯನ್ನ ನೀಡುತ್ತೆ. ಮುಖ್ಯವಾಗಿ ತಪ್ಪು ಜನರಿಂದ ನಿಮ್ಮನ್ನ ರಕ್ಷಿಸುತ್ತೆ. ಈ ಪರಿಹಾರವನ್ನ ಭಕ್ತಿಯಿಂದ ಮಾಡಿದ್ರೆ ಮನಸ್ಸಿನ ಗೊಂದಲ ಕಡಿಮೆ ಆಗ್ತದೆ, ಆತಂಕ ಕಡಿಮೆ ಆಗುತ್ತೆ. ನಿಮ್ಮ ಸುತ್ತಲಿರುವ ವ್ಯಕ್ತಿಗಳ ನಿಜವಾದ ಉದ್ದೇಶಗಳನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಜುಲೈ ತಿಂಗಳಲ್ಲಿ ಇದು ನಿಮಗೆ ಅತ್ಯಂತ ಅಗತ್ಯವಾಗಿರುತ್ತೆ. ಒಟ್ಟಾರೆಯಾಗಿ ನೋಡಿದ್ರೆ ಜುಲೈ 2026 ಕನ್ಯಾ ರಾಶಿಯವರಿಗೆ ಕಣ್ಣು ತೆರೆಸುವ ತಿಂಗಳಾಗಿರುತ್ತೆ ಅಂತಾನೆ ಹೇಳ್ಬೋದು. ಕೆಲವರು ನಿಮ್ಮ ಜೀವನದಿಂದ ದೂರವಾಗ್ತಾರೆ, ಕೆಲವರು ನಿಮ್ಮ ಜೀವನಕ್ಕೆ ಹೊಸದಾಗಿ ಬರ್ತಾರೆ, ಕೆಲವು ಸತ್ಯಗಳು ಬಹಿರಂಗವಾಗ್ತದೆ, ಕೆಲವು ಅವಕಾಶಗಳು ನಿಮ್ಮ ಬಾಗಿಲನ್ನು ತರ್ತವೆ, ಆರ್ಥಿಕ ಬೆಳವಣಿಗೆ ಕಾಣಿಸ್ಕೊಳ್ತವೆ, ಸಾಮಾಜಿಕವಾಗಿ ಗೌರವ ಹೆಚ್ಚಾಗುತ್ತೆ. ಆದ್ರೆ ಇದೇ ಸಮಯದಲ್ಲಿ ಎಚ್ಚರಿಕೆ ಕೂಡ ಅಗತ್ಯವಾಗ್ತದೆ. ನೀವು ಯಾರನ್ನ ನಂಬ್ತೀರಿ ಎಂಬುದು ಮುಖ್ಯವಾಗ್ತದೆ. ನೀವು ಯಾವ ನಿರ್ಧಾರ ತೆಗೆದುಕೊಳ್ತೀರಿ ಎಂಬುದು ಮುಖ್ಯವಾಗುತ್ತೆ. ನೀವು ಯಾರೊಂದಿಗೆ ನಿಮ್ಮ ರಹಸ್ಯವನ್ನು ಹಂಚ್ಕೊಳ್ತೀರಿ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ. ಈ ತಿಂಗಳಲ್ಲಿ ತಾಳ್ಮೆ, ವಿವೇಕ ಮತ್ತು ಪ್ರಾಮಾಣಿಕತೆ ನಿಮ್ಮ ದೊಡ್ಡ ಆಯುಧವಾಗುತ್ತೆ. ಈ ಭವಿಷ್ಯ ನಿಮಗೆ ಇಷ್ಟವಾದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಬರೆಯಿರಿ. ನಿಮ್ಮ ಜೀವನದಲ್ಲಿ ಶನಿ ಮತ್ತು ಗುರುದೇವರ ಕೃಪೆ ಸದಾ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಶನಿದೇವ, ಜೈ ಗುರುದೇವ.